ನಮಸ್ತೆ ವೀಕ್ಷಕರೇ, ಆನಂದ ಯಾತ್ರಾ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇವತ್ತಿನ ದಿನ ನಾನು ನಿಮಗೆ ತೋರಿಸ್ತಾ ಇರ್ತಕ್ಕಂಥ ಒಂದು ಸ್ಥಳ ಅಂತಂದರೆ ಶಿಂಷಾ ನದಿ. ನೀವು ಕೇಳಿರ್ಬೋದು, ಕರ್ನಾಟಕದ ಒಂದು ಪ್ರಸಿದ್ಧ ನದಿಗಳಲ್ಲಿ ಶಿಂಷಾ ನದಿ ಕೂಡ ಒಂದು. ಇದು ತುಮಕೂರು ಜಿಲ್ಲೆಯಲ್ಲಿ ಹುಟ್ಟಿ ತುಮಕೂರು ಮತ್ತು ಮಂಡ್ಯ ಜಿಲ್ಲೆಯ ಮುಖಾಂತರ ಹರಿದು ಕಾವೇರಿ ನದಿನ ಸೇರ್ತಕ್ಕಂಥ ಒಂದು ನದಿ. ತುಮಕೂರು ಮತ್ತು ಮಂಡ್ಯ ಇದು ಹರಿತಕ್ಕಂಥ ಎಲ್ಲ ಒಟ್ಟು 221 ಕಿಲೋಮೀಟರ್ ಉದ್ದದಗಲಕ್ಕೂ ಒಂದು ಕೃಷಿ ಚಟುವಟಿಕೆಗೋಸ್ಕರ ಜನಗಳಿಗೆ ಉಪಯೋಗ ಆಗಿರ್ತಕ್ಕಂಥ ಒಂದು ನದಿ. ನೀವೀಗ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ, ನೀವು ನೋಡ್ತಿರ್ತಕ್ಕಂಥ ಈ ಒಂದು ಏನು ಮಿನಿ ಜಲಪಾತ ಏನಿದೆ, ಇದು ಸೃಷ್ಟಿಯಾಗಿರ್ತಕ್ಕಂಥದ್ದು ತುರುವೇಕೆರೆ ತಾಲೂಕಿನ ಒಂದು ಏನು ತುರುವೇಕೆರೆಯಿಂದ ನಾವು ಕಲ್ಲೂರು ಕ್ರಾಸಿಗೆ ಹೋಗ್ತೀವಲ್ಲ, ಆ ನಡುವೆ ಸೃಷ್ಟಿಯಾಗಿರ್ತಕ್ಕಂಥ ಒಂದು ಮಾನವ ನಿರ್ಮಿತ ಮಿನಿ ಜಲಪಾತ ನೋಡ್ತಾ ಇದ್ದೀರಾ ನೀವು. ನೈಸರ್ಗಿಕ ಜಲಪಾತ ಅಲ್ಲ, ಮಾನವ ನಿರ್ಮಿತ ಮಿನಿ ವಾಟರ್ ಫಾಲ್ಸ್, ಮಿನಿ ಜಲಪಾತ. ನೈಸರ್ಗಿಕ ಸೊಬಗನ್ನು ಚೆನ್ನಾಗಿ ಒಳಗೊಂಡಿರ್ತಕ್ಕಂಥ ಒಂದು ಕ್ಷೇತ್ರ ನೋಡಿ. ತುಂಬ ಜನ ಇಲ್ಲಿಗೆ ವಾಟರ್ ಗೇಮ್ ಆಡೋದಕ್ಕೆ ಅಂತಲೇ ಬರ್ತಾರೆ, ಅಂದರೆ ಆಟಾಡೋದಕ್ಕೆ. ಇದೇನು ಹರಿತಾ ಇದೆ ನೀರು, ಇದು ಮುಂದೆ ಹರಿದು ಯಡಿಯೂರಿಂದ ಒಂದು 8-9 ಕಿಲೋಮೀಟರ್ ಇದು ಮಾರ್ಕೋನ ಡ್ಯಾಮ್ ಅಂತ ಇದೆ, ಅಲ್ಲಿ ನೀರು ಸೇರುತ್ತೆ. ಅಲ್ಲಿಂದ ಮುಂದುವರೆದು ಕಾವೇರಿ ನದಿಗೆ ಸೇರುತ್ತೆ. ನೀರೆಲ್ಲ ಹರಿಯುತ್ತೆ. ನೆಕ್ಸ್ಟ್ ಅಲ್ಲಿ ಮಾರ್ಕೋನ ಡ್ಯಾಮ್ ಹೋಗುತ್ತೆ. ನೆಕ್ಸ್ಟ್ ಅದ್ರ ಬಗ್ಗೆನೂ ಕೂಡ ಒಂದು ವಿಡಿಯೋ ಮಾಡ್ತೀನಿ. ಅದಕ್ಕೂ ಮೊದಲು ಯಾರ್ಯಾರು ವಿಡಿಯೋ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ. ಮುಂದೆ ಹೆಚ್ಚು ವಿಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಬಾರಿ ಈ ಕಡೆ ಬಂದಾಗ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿದೆ. ನೋಡ್ಕೊಂಡು ಚೆನ್ನಾಗಿ ಆಟ ಆಡೋದು ತುಂಬ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ನೀವೆಲ್ಲಾದರೂ ಆಯಿತು ಈ ಡ್ಯಾಮ್ಗಳ ಹತ್ರ ಆಯಿತು, ಕೆರೆಯಲ್ಲಿ ಆಗಲಿ ಬಾವಿಲಿ ಆಗಲಿ ನೀರಿನಲ್ಲಿ ಆಟಾಡಬೇಕಾದ್ರೆ ನಿಮ್ಮ ಕೇರಲ್ಲಿ ನೀವಿರಿ, ಆಯಿತಾ? ಉದ್ವೇಗಕ್ಕೊಳಗಾಗಿ ಎಲ್ಲೂ ಸತ ಆಟಾಡ್ಲಿಕ್ಕೆ ಹೋಗಬೇಡಿ. ಇಲ್ಲಿ ಸ್ವಲ್ಪ ಜಾರ್ತಾ ಇಲ್ಲ, ಆದ್ರೂ ಬೇರೆ ಕಡೆ ಹೋದರೆ ಸ್ವಲ್ಪ ನಿಮ್ಮ ಹುಷಾರಲ್ಲಿ ನೀವಿರಿ ಅಂತ ಹೇಳ್ತಾ ಇದ್ದೀವಿ. ಇದಕ್ಕೂ ಮುಂಚೆ ನಮ್ಮ ವೀಡಿಯೋಗೆ ಯಾರ್ಯಾರು ಸಬ್ಸ್ಕ್ರೈಬ್